ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಇವಾಗ ನಾನು ನೀರು ಉಣಿಸ್ತಾ ಇದ್ದೀನಿ. ಇವಾಗ 10 ಗಂಟೆ ಆಗಕ್ಕೆ ಬಂದಿದೆ, ಇನ್ನೊಂದು 2 ನಿಮಿಷ ಇದೆ. ಇಲ್ಲಿ ನೋಡಿ, ಒಂದು ಕಡ್ಲಿಗೆ ನೀರು ಬಿಡ್ತಾ ಇದ್ದೀನಿ. ಒಂದು ಅರ್ಧ ಆಗಿದೆ. ನಾಳೆ ಇನ್ನೂ ಆಗೋದಿಲ್ಲ. ನಾಳೆ ಒಂದು ಸ್ವಲ್ಪ ಇದೆ, ಎಲ್ಲ ಉಣಿಸ್ಬೇಕು. ಇವಾಗ ನೋಡಿ ಉಣಿಸ್ತಾ ಇದ್ದೀನಿ. ಎಲ್ಲಿ ಸೈಡಿಗೆ ನೀರು ಹೋಗ್ತಾ ಇಲ್ಲ, ಕರೆಕ್ಟಾಗಿ ಹಾಕ್ತಾ ಇದ್ದೀನಿ ನೀರು. ಓಕೆ, ನಾ ಮುಂದೆ ಊಟ ಮಾಡಕ್ಕೆ ಹೋಗ್ಬೇಕು. ಇವಾಗ 10 ಟೈಮ್. ಇಲ್ಲಿ ನೋಡಿ, ಕಾಣಿಸ್ತಿದೆಯಲ್ಲ ನಿಮ್ಗೆ ಎಲ್ರಿಗೂ. ಇವತ್ತು ಪ್ರೈಮರ್ ಆಗಿದೆ, ಒಂದು ಸ್ಟೆಪ್ ಆಗಿದೆ. ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ನೋಡಿ, ಹೆಂಗ್ ಕಾಣ್ತಿದೆ ನೋಡಿ. ಇದು ನೋಡಿ, ಫುಲ್ ರೌಂಡ್ ಆಗಿದೆ, ಹಿಂದ್ಗಡೆನೂ ಆಗಿದೆ. ಮತ್ತೆ ಆ ಸೈಡ್ ತೋರಿಸ್ತೀನಿ ನಿಮ್ಗೆ, ಸಿ. ಇಲ್ಲಿ ನೋಡಿ, ಹಿಂದಿನ ಸೈಡ್ ಫುಲ್ ಮಾಡಾಗಿತ್ತು. ಪೇಂಟ್ ಮಾಡ್ತಿದೀವಿ, ಮತ್ತೆ ಮನೆಗೆ ಅಂಬಿ ಪುಟ್ಟಿ ಮಾಡ್ತಿದ್ದಾರೆ. ಪೇಂಟ್ ಮಾಡಿದ್ದಾರೆ. ಓಕೆನಾ? ನೋಡಿ, ಇವತ್ತು 2 ಬಕೆಟ್ ಖಾಲಿ ಆಗಿದೆ, 2 ಚೀಲನೂ ಖಾಲಿ ಆಗಿದೆ ಪುಟ್ಟಿ ಮಾಡಕ್ಕೆ. ನಿಮ್ಗೆ ತೋರಿಸ್ತೀನಿ. ಹಾಯ್, ನೋಡಿ, ಇದು ಟಾಂಗಾ ಫುಲ್ ಇದೆ. ಒಂದ್ ಸ್ವಲ್ಪ ನಮ್ದು ಒಂದು ಮೋಟ್ರ್ 5 HP ಮೋಟ್ರ್ ಸುಟ್ಟಿದೆ, ಅದಕ್ಕೆ ತೆಗಿಬೇಕಂತ ಇದು ಒಯ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟಿದೆ, ಒಜ್ಜಿದೆ ತುಂಬಾ. ಮತ್ತೆ ಇವತ್ತೇನ್ ಬರಂಗಿಲ್ಲ, ನಾಳೆ ಬರ್ತಾನಂತೆ ಅವನ ಜಗ್ಗಕ್ಕೆ ಅಂಟಕ್ಕೆ. ಮತ್ತೆ ನಾಳೆ ನಿಮ್ಗೆ ತೋರ್ಸ್ಕೊಡ್ತೀನಿ ಅದು ಹೆಂಗ್ ಜಗ್ತಾರೆ ಅಂತ. ಮತ್ತೆ ಅದಕ್ಕೆ ನೀರು ಇನ್ನೂ 2 ಆಗಿದೆ, 2 ನೀರು. ಅದಕ್ಕೆ ನೀರ್ ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ, ನಿಮಗೆ ಊಟ ಯಾವಾಗ ಜಾಸ್ತಿ ಹಸುವಾಗಿರ್ತಲ್ಲ ಅವಾಗ ಹಂಗೇನು ಉಣ್ತಿರ್ಲ, ಆ ಊಟ ಹೆಂಗ್ ಸ್ವಾದ್ ಹತ್ತಲ್ಲ, ಅದಕ್ಕೆ ಈ ಈರುಳ್ಳಿಗೂ ಹಾಗೆ ರೀತಿಯಲ್ಲಿ ನೀರ್ ಕೊಡ್ಬೇಕು ನಾವು. ನೀರಂದ್ರೆ ಅದಕ್ಕೆ ಯಾವಾಗ ಬೇಕಾಗುತ್ತೆ ನೀರು ಅವಾಗ ಅಷ್ಟೇ ಕೊಟ್ರೆ ಅದು ಒಳ್ಳೆ ಕ್ವಾಲಿಟಿಯಿಂದ ಬರುತ್ತೆ ಈರುಳ್ಳಿ. ಅದಕ್ಕೆ ರೇಟ್ ಇಲ್ಲ ಈ ಸಾರಿ, ಅಂದ್ರೂ ನಾವು ರಿಸ್ಕ್ ತಗೊಂಡು ಹಾಕಿದ್ದೇವಿ. ಇರ್ಲಿ, ಏನಾಗುತ್ತೆ. ಮಳೆಗಾಲದಲ್ಲಿ 2 ಎಕರೆ ಲಾಸ್ ಆಗಿದೆ, ಇವಾಗ ಇನ್ನೂ 1.5 ಎಕರೆ ಇದೆ. ಅದಕ್ಕೆ ನೋಡೋಣ, ನಿಮಗೆ ಮತ್ತೆ ತಿಳಿಸ್ತೀನಿ ಹೀಗೆ ಇದರದ್ದು ಏನೇನಿದೆ ಮಾಹಿತಿ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಸಾಯಂಕಾಲ ಇವಾಗ 6 ಗಂಟೆ ಆಗಕ್ಕೆ ಬಂದಿದೆ. ಅದಕ್ಕೆ ನಾವೊಂದು ಸ್ವಲ್ಪ ನಿಮಗೆ ವಿಡಿಯೋ ಮಾಡಿ ನಿಮಗೆ ಒಂದು ಸ್ವಲ್ಪ ಒಂದು ಈರುಳ್ಳಿ ಹಾಕಿದ್ದೀವಿ ಇಲ್ಲಿ. ಈರುಳ್ಳಿ ಅಂದರೆ ಎಷ್ಟಂದರೆ 1.5 ಎಕರೆ ಆಗುತ್ತೆ. ಇನ್ನೂ ಸಣ್ಣದಿದೆ, ಅಂದರೆ ಇವಾಗ ಒಂದು 10-15 ದಿವಸ ಆಗಿರ್ಬೋದು. 10 ದಿವಸ ಮ್ಯಾಕ್ಸಿಮಮ್ 10 ದಿವಸ ಆಗಿದೆ. 21ನೇ ದಿವಸಿಗೆ ಕರೆಕ್ಟಾಗಿ ಇದಕ್ಕೆ
ಕಳೆನಾಶಕದ ಸ್ಪ್ರೇ ಮಾಡಬೇಕು. ಇವಾಗ ಅದು 21 ಡೇಸ್ ಆಗಬೇಕು. 21 ಡೇಸ್ ಆಯ್ತಂದರೆ ಅದಕ್ಕೆ ಈರುಳ್ಳಿಗೆ ಏನೂ ಲಾಸ್ ಆಗೋದಿಲ್ಲ, ಅಂದರೆ ಸಸಿಗೆ ಸಾಯೋದಿಲ್ಲ. ಅದಕ್ಕೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈರುಳ್ಳಿ ಇದೆ, ಮತ್ತು ಸ್ವಲ್ಪ ದೂರ ಆಗಿದೆ. ನಮ್ಮ ಪಪ್ಪವ್ರು ಅನ್ನಕತ್ತಿದ್ರು ಎಷ್ಟು ದೂರ ಆಗಿದೆಯಲ್ಲ ಅಂತ. ಇಲ್ಲ, ಅದು ಸರಿ, ಇವಾಗ ಸರಿ ಆಗುತ್ತೆ. ಕರೆಕ್ಟಾಗಿ ದೂರ ಇದ್ರೇ ಇವಾಗ ಅಷ್ಟೇ ದೂರ ಇದ್ರೇ ಹಂಗೆ ಚಲೋ ಅನಿಸೋದಿಲ್ಲ. ಆಮೇಲೆ ಬರ್ತಾ ಏನಿದೆಯಲ್ಲ ನಿಮಗೆ ಒಳ್ಳೆ ರೀತಿಯಲ್ಲಿ ಕಾಣಿಸುತ್ತೆ. ಈಗ ನೋಡ್ತಾ ಇರಿ. ಮತ್ತು ಅದಕ್ಕೆ ನೀರು ಇನ್ನೂ 2 ಆಗಿದೆ, 2 ನೀರು. ಅದಕ್ಕೆ ನೀರು ಹೆಂಗೆ ಕೊಡಬೇಕಪ್ಪ ಅಂದರೆ, ನಿಮಗೆ ಊಟ ಯಾವಾಗ ಜಾಸ್ತಿ ಹಸುವಾಗಿರ್ತಲ್ಲ ಆವಾಗ ಹಾಗೇನು ಉಣ್ತಿರಲ್ಲ, ಆ ಊಟ ಹೆಂಗೆ ಸ್ವಾದ ಹತ್ತಲ್ಲ, ಅದಕ್ಕೆ ಈರುಳ್ಳಿಗೂ ಹಾಗೆ ರೀತಿಯಲ್ಲಿ ನೀರು ಕೊಡ್ಬೇಕು ನಾವು. ನೀರಂದರೆ ಅದಕ್ಕೆ ಯಾವಾಗ ಬೇಕಾಗುತ್ತೆ ನೀರು ಅವಾಗಷ್ಟೇ ಕೊಟ್ಟರೆ ಅದು ಒಳ್ಳೆ ಕ್ವಾಲಿಟಿಯಿಂದ ಬರುತ್ತೆ ಈರುಳ್ಳಿ. ಅದಕ್ಕೆ ರೇಟ್ ಇಲ್ಲ ಈ ಸಾರಿ, ಅಂದರೂ ನಾವು ರಿಸ್ಕ್ ತೊಗೊಂಡು ಹಾಕಿದ್ದೇವೆ. ಇರಲಿ, ಏನಾಗುತ್ತೆ. ಮಳೆಗಾಲದಲ್ಲಿ 2 ಎಕರೆ ಲಾಸ್ ಆಗಿದೆ. ಇವಾಗ ಇನ್ನೂ 1.5 ಎಕರೆ ಇದೆ. ಅದಕ್ಕೆ ನೋಡೋಣ, ನಿಮಗೆ ಮತ್ತೆ ತಿಳಿಸ್ತೀನಿ ಹೀಗೆ ಇದರದ್ದು ಏನೇನಿದೆ ಮಾಹಿತಿ ಅಂತ. ನಾನು ಇನ್ನೇ ಸ್ಪ್ರೇ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ.